ಅವ್ರು ಎಷ್ಟು ಬೇಜಾರು ಮಾಡ್ಕೋತಾರೆ ಅಂತಂದರೆ, ಬ್ರಿಟಿಷ್ನರ ಕಾಲದಲ್ಲಿ ಎಷ್ಟೋ ಚೆನ್ನಾಗಿತ್ತು, ಅವತ್ತಿನ ಕಾಲದಲ್ಲಿ ಈ ಲಂಚ ರುಸೂತು ಏನು ಇರಲಿಲ್ಲ, ಜನಗಳಿಗೆ ಇಂಥ ಒಂದು ಕಷ್ಟ ಕಾಲದಲ್ಲಿ ಜನಗಳಿಗೆ ಸಹಾಯ ಮಾಡೋರು. ಈಗ ನಮ್ಮ ಜನಗಳೇ ಆಡಳಿತದಲ್ಲಿದ್ದು ನಮ್ಗೆ ಯಾಕೆ ಹಿಂಗೆ ಸಹಾಯ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಕಣ್ಣೀರನ್ನು ಅವರು ಕೇಳ್ತಾವ್ರೆ. ಯಾಕೆ ಈ ಕೆಲಸ ಆಗಿಲ್ಲ ಅಂತಕ್ಕಂಥ ಸಕಾರಣವನ್ನು ಕೊಡಬೇಕು ಅವ್ರು. ಯಾಕೆ ಅಂತಂದ್ರೆ ನಮ್ಮ ಹತ್ರ ಅವರು ಇದು ಕಿಮ್ಮತ್ ಕಟ್ಟಿಸ್ಕೊಂಡಿದ್ದಾರೆ, ಪೋಡಿ ಫೀಸ್ ಕಟ್ಟಿಸ್ಕೊಂಡಿದ್ದಾರೆ, ಮೆಜರ್ಮೆಂಟ್ ಫೀಸ್ ಕಟ್ಟಿಸ್ಕೊಂಡಿದ್ದಾರೆ. ಅದು ಕಟ್ಟಿಸ್ಕೊಂಡ್ಮೇಲೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾಕೆ ಕೆಲಸ ಆಗಿಲ್ಲ ಅಂತ ಒಂದು ಹೇಳ್ಬೇಕು ತಾನೆ. ಅವ್ರು ಆ ಜಮೀನಿನ ಮಾರಕ್ಕೂ ಕೂಡ ಅಧಿಕಾರ ಇಲ್ಲ. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರಿಗೆ ಆ ಜಮೀನಿನ ಏನು ಹಕ್ಕೇ ಇಲ್ಲ ಅಂತ. ಇವತ್ತು ಕೂಡ ಅವ್ರು ಇದ್ದಾರೆ, ಅದ್ರ ಮೇಲೆ ಬೆಳ್ಕೊಳ್ತಾ ಇದ್ದಾರೆ. ಏನು ಬೆಳ್ಕೊತಾ ಇದ್ದಾರೆ? ಓನ್ಲಿ ಆ ಜೋಳವನ್ನು ಬೆಳೀತಕ್ಕಂಥದ್ದು, ಬರೀ ಡ್ರೈ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು. ಆ ಜಮೀನನ್ನು ಕೂಡ ಮತ್ತೆ ಅವ್ರ ಮಕ್ಕಳುಗಳು ಈಗ 1.5 ಎಕರೆ 2 ಎಕರೆಯನ್ನು ವಿಭಾಗ ಮಾಡ್ಕೊಂಡಿದ್ದಾರೆ. ನನ್ನ ಹೆಸರು ಎಸ್ ಕೃಷ್ಣ ಅಂತ ಹೇಳಿ, ನಾನು KS ಅಧಿಕಾರಿ, ಅಡಿಷನಲ್ ಜಿಲ್ಲಾಧಿಕಾರಿಯಾಗಿ ರಿಟೈರ್ಡ್ ಆಗಿದ್ದೀನಿ. ನಾನು ಹೇಮಾವತಿ ಜಲಾಶಯದಿಂದ ಸಂತ್ರಸ್ತರಾಗಿರ್ತಕ್ಕಂತಹ ಒಂದು ಕುಟುಂಬದಿಂದ ಬಂದಿರತಕ್ಕಂಥವನು. ನಾನು ಹೇಮಾವತಿ ಡ್ಯಾಮಿನ ಒಂದು ಶಂಕುಸ್ಥಾಪನೆಯಿಂದ ಇಲ್ಲಿವರೆಗೂ ಕೂಡ ಅದರ ಬೆಳವಣಿಗೆಯನ್ನು ನಾನು ನೋಡಿದ್ದೀನಿ. ನಮ್ಮ ಒಂದು ಈ ಸಂತ್ರಸ್ತರ ಭಾಳ ತೊಂದರೆಯಾಗಿ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂತಹ ಕೆಲಸ ಆಗದೇ ಇದ್ದಾಗ ನಾನು ಒಂದು ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮುಖಾಂತರ ಒಂದು ಸಂಸ್ಥೆಯನ್ನು ಹೇಮಾವತಿ ಜಲಾಶಯ ಸಂತ್ರಸ್ತರ ಹೋರಾಟ ಸಮಿತಿ ಅಂತ ಮಾಡಿ ಈಗ 2 ವರ್ಷದಿಂದಲೂ ಕೂಡ ಆ ಒಂದು ಸಂತ್ರಸ್ತರ ಸವಲತ್ತಿಗಾಗಿ ಹೋರಾಟವನ್ನು ಮಾಡ್ತಾಯಿದ್ದೇನೆ. ಸ್ನೇಹಿತರೆ, ನಾನು ಇನ್ನು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಆ ಗೊರೂರಿನ ಪಕ್ಕ ಇರ್ತಕ್ಕಂಥ ಕೋನಾಪುರ ಮತ್ತು ಮಂಚನಹಳ್ಳಿ ಎಂಬ ಗ್ರಾಮದ ಆ ಬಾರೆಯ ಮೇಲೆ ಈ ಒಂದು ಅಣೆಕಟ್ಟಿನ ಶಂಕುಸ್ಥಾಪನೆ ಆಯಿತು. ಆ ಶಂಕುಸ್ಥಾಪನೆಗೆ ಆಗಿನ ಮುಖ್ಯಮಂತ್ರಿಗಳಾದ ನಿಜಲಿಂಗಪ್ಪನವರು, ಯಶೋಧರ ದಾಸಪ್ಪನವರು, ಎಂ.ಎ. ಕೃಷ್ಣಪ್ಪನವರು ಬಂದು ನೋಡಿದ್ದು ನನಗೆ ಜ್ಞಾಪಕ ಇದೆ. ನಾನು ಆ ಒಂದು ಸಮಾರಂಭಕ್ಕೆ ನನ್ನ ತಂದೆ ತಾಯಿ ಜೊತೆ ಹೋಗಿದ್ದೆ ನಾನು. ತದನಂತರ ನಾನು ಗೊರೂರಿನಲ್ಲಿ ಹೈಸ್ಕೂಲ್ ಓದ್ತಾ ಇದ್ದಂಥ ಸಂದರ್ಭದಲ್ಲಿ 65, 66, 67ರಲ್ಲಿ ಆ ಕೆಲಸ ಪ್ರಾರಂಭ ಆಯಿತು. ದೊಡ್ಡ ದೊಡ್ಡ ಯಂತ್ರಗಳು ಬಂದು ಕೆಲಸವನ್ನು ಪ್ರಾರಂಭ ಮಾಡಿ ಆ ಒಂದು ಡ್ಯಾಮಿನ ಕೆಲಸ ಪ್ರಾರಂಭ ಆಯಿತು. 70ನೇ ಇಸ್ವಿಗೆ ಆ ಡ್ಯಾಮಿಗೆ ನೀರನ್ನು ತುಂಬಿಸ್ತಕ್ಕಂಥ ಒಂದು ವಿಚಾರ ಬಂದಾಗ ಅಲ್ಲಿ ಇರ್ತಕ್ಕಂಥ ಸುಮಾರು 40 ಗ್ರಾಮಗಳು, ಕೆಲವು ಗ್ರಾಮಗಳು ಭಾಗಶಃ ಮುಳುಗಡೆ ಆಗಿದ್ದಾವೆ, ಇನ್ನು ಕೆಲವು ಗ್ರಾಮಗಳು ಪೂರ್ತಿ ಮುಳುಗಡೆ ಆಗಿದೆ. ಆ ಗ್ರಾಮಗಳ ಜಮೀನುಗಳನ್ನು ಭೂಸ್ವಾಧೀನಪಡಿಸಿಕೊಂಡು ಅವರಿಗೆ ಸೂಕ್ತವಾದ ಸ್ಥಳವನ್ನು ಕೊಟ್ಟು ಸ್ಥಳಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಯಿತು. ತದನಂತರದಲ್ಲಿ ನಮ್ಮ ಆಗಿನ ಕಾಲದಲ್ಲಿ ಕೊಟ್ಟಂತಹ ಕಾಂಪನ್ಸೇಷನ್ನು ಜಮೀನಿಗೆ ಎಷ್ಟು ಅಂತ ಅಂದರೆ, ಒಂದು ಕುಸ್ಕಿ ಜಮೀನಿಗೆ 1,500 ರೂಪಾಯಿ ಎಕರೆಗೆ, ಮತ್ತು ತರಿ ಜಮೀನಿಗೆ 2,500 ರೂಪಾಯಿ ಎಕರೆಗೆ. ಆ ಥರ ಅಂದರೆ ಇವತ್ತಿನ ಒಂದು ಬೆಲೆಗೂ ಅವತ್ತಿನ ಬೆಲೆಗೂ ನಾವು ಯೋಚನೆ ಮಾಡೋಕ್ಕೆ ಹೋದರೆ ಭಾಳ ಆಶ್ಚರ್ಯ ಆಗ್ತದೆ. ಅದು ಅವತ್ತಿನ ಕಾಲದಲ್ಲಿ ಸಂತ್ರಸ್ತರು ತಮಗೆ ಒಂದು ಮನೆಯನ್ನು ಕಟ್ಟಿಸ್ಕೊಡಿ ಅಂತ ಕೇಳ್ತಕ್ಕಂಥ ಒಂದು ಸಂದರ್ಭವೂ ಕೂಡ ಇರಲಿಲ್ಲ. ತಾರಾತೂರಿಯಲ್ಲಿ ಆ ಒಂದು ಜಾಗದಿಂದ ಅವರನ್ನು ಖಾಲಿ ಮಾಡಿಸಿ ಬೇರೆ ಬೇರೆ ಕಡೆಗೆ ಕಳಿಸಿದಂಥ ಒಂದು ಸಂದರ್ಭವೂ ಉಂಟು. ನಿಮಗೆ ನಿಜ ಹೇಳಬೇಕು ಅಂತಂದರೆ, ಅಲ್ಲಿಯ ಸಂತ್ರಸ್ತರಿಗೆ ಆ ಡ್ಯಾಮ್ ಕಟ್ಟೋದಕ್ಕಿಂತ ಮುಂಚಿತವಾಗಿ 25 ವರ್ಷಗಳ ಕಾಲ ಇನ್ನೇನು ಈ ಡ್ಯಾಮ್ ಇಲ್ಲಿ ಕಟ್ಟಿಬಿಡ್ತಾರೆ, ಎಲ್ಲ ಮುಳುಗಡೆ ಆಗುತ್ತೆ ಅಂತ ಹೇಳಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸನೂ ಮಾಡಿರಲಿಲ್ಲ. ಅವರು ಒಂದು ನೀರು ಕುಡಿಯೋದಕ್ಕೂ ಕೂಡ ತಾತ್ವಾರ ಇತ್ತು. ಮಾತ್ರವಲ್ಲ, ಒಂದು ಸಣ್ಣ ಸೇತುವೆ, ಒಂದು ರೋಡು ಯಾವುದೂ ಕೂಡ ಇಲ್ಲಿಲ್ಲದೆ ಜನಗಳು 25 ವರ್ಷಗಳ ಕಾಲ ಯಾವುದೇ ಒಂದು ಸವಲತ್ತಿಲ್ಲದೆ ಒದ್ದಾಡಿದಂಥ ಜನ ಆ ಒಂದು ಏನು ಡ್ಯಾಮ್ ಕಟ್ಟಿ ನೀರು ಬಂತೋ ತದನಂತರ ಅವರು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಆ ಕೊಟ್ಟಂಥ ಜಮೀನನ್ನು ಅಲ್ಲಿದ್ದಂಥ ಒಂದು ಗಿಡ ಇವು ಎಲ್ಲನೂ ಸರಿ ಮಾಡಿಕೊಂಡು ಒಂದು ಆಬಾದ್ ಮಾಡಿದಂತಹ ಒಂದು ಕೆಲಸ ಹೇಳೋಕ್ಕಾಗಲ್ಲ ಅಂತ ಒಂದು ಕಷ್ಟ ಬಿದ್ದಿದ್ದಾರೆ. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಜನ ಒಂದು ವಯಸ್ಕರಿದ್ದರು, ಅವರಿಗೆ ಆ ಒಂದು ಅಕ್ವಿಸಿಷನ್ ಆದಂತಹ ಜಮೀನಿನ ಮೇಲೆ ಹಕ್ಕಿದ್ದರೆ ಅಂಥ ಪ್ರತಿಯೊಬ್ಬರಿಗೂ ಕೂಡ 4 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಒಂದು ಉದಾಹರಣೆಗೆ, ಒಂದು ಕುಟುಂಬದಲ್ಲಿ 35 ಎಕರೆ ಜಮೀನಿದ್ರೆ ಅವರ ಒಂದು ಕುಟುಂಬದಲ್ಲಿ 3 ಜನ ವಯಸ್ಕರಿದ್ದು ಅವರಿಗೆ ಕೇವಲ 1 ಎಕರೆಗೆ ಒಬ್ಬನಿಗೆ 4 ಎಕರೆ ಅಂತ 3 ಜನಕ್ಕೆ 12 ಎಕರೆ ಮಾತ್ರ ಕೊಟ್ಟಿದ್ದಾರೆ. ಅದೇ ರೀತಿ ಒಬ್ಬರು ಕುಟುಂಬದಲ್ಲಿ 4 ಎಕರೆ ಜಮೀನಿತ್ತು ಅಂತ ಇಟ್ಕೊಂಡು ಅವರಲ್ಲಿ 3 ಜನ ವಯಸ್ಕರಿದ್ದು ಅವರಿಗೆ ಆ ಜಮೀನಿನ ಮೇಲೆ ಹಕ್ಕಿತ್ತು ಅಂತಂದರೆ ಅವ್ರಿಗೆ 12 ಎಕರೆ ಕೊಡಲಾಗಿದೆ.
ಈ ಥರ ಆ ಜಮೀನನ್ನು ಕೊಟ್ಟು ಅವರಿಗೆ ಜಮೀನನ್ನು ಕೊಟ್ಟಾಗಿ ಕೂರಿಸಿದ ಮೇಲೆ ಅವರ ಸಾಗುವಳಿ ಚೀಟಿ ತಗೊಂಡು ಜಮೀನ್ ಮೇಲೆ ಕೂತಿದ್ದಾರೆ. ಜಮೀನನ್ನ ಭಾಳ ಕಷ್ಟ ಬಿದ್ದು ಆಬಾದ್ ಮಾಡ್ಕೊಂಡು ಇಲ್ಲಿವರೆಗೂ ಅಲ್ಲೇ ಒಂದು ಸಣ್ಣ ಸಣ್ಣ ಮನೆ ಕಟ್ಟಿಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಒಂದು ಸಾಗುವಳಿ ಚೀಟಿ ಕೊಟ್ಟು ಅವ್ರಿಗೆ ಜಾಗವನ್ನು ತೋರಿಸಿದ ಮೇಲೆ ಅವ್ರ ಹತ್ರ ಇವರು ಸಂತ್ರಸ್ತರ ಹತ್ರ ಸರ್ಕಾರ ಕಿಮ್ಮತ್ತು, ಪೋಡಿ ಫೀಸು, ಮೆಜರ್ಮೆಂಟ್ ಫೀಸು ಎಲ್ಲವನ್ನು ಕೂಡ ತಗೊಂಡಿದ್ದಾರೆ. ರೈತರು ಅವ್ರು ಏನೇ ಒಂದು ಅರ್ಜಿ ಕೊಡದೆ ಹೋದರೂ ಕೂಡ ಆ ಜಮೀನಿಗೆ ಪೋಡಿ ಮಾಡಿಕೊಟ್ಟು ಖಾತೆ ಮಾಡಿಕೊಟ್ಟು ಪಾಣಿಯನ್ನು ಮಾಡಬೇಕು. ಆದರೆ 50 ವರ್ಷದಿಂದಲೂ ಕೂಡ ಈ ಕೆಲಸವನ್ನು ಮಾಡಿಲ್ಲ ಅಂತಂದರೆ ಯಾರು ಬಲಾಢ್ಯರಾಗಿದ್ದರು, ಯಾರು ತಮ್ಮ ಇನ್ಫ್ಲೂಯೆನ್ಸನ್ನು ಉಪಯೋಗಿಸ್ಕೊಂಡು ಮಾಡಿದರು ಅಂಥವರಿಗೆ ಇಂಗ್ಲೀಷ್ನಲ್ಲಿ ಪಿಕ್ ಆ್ಯಂಡ್ ಚೂಸ್ ಅಂತಾರಲ್ಲ ಹಾಗೆ ಆ ಕೆಲವೇ ಜನಗಳಿಗೆ ಮಾತ್ರ ಮಾಡಿಕೊಟ್ಟಿದ್ದಾರೆ. ಅದರಿಂದ ಏನಾಗಿದೆ ಅಂತಂದರೆ ಈಗ ಒಂದು ಡಿಸ್ಪ್ಯೂಟ್ ಆಗಲಿ ಅಥವಾ ಒಂದು ಒತ್ತುವರಿ ಆಗಲಿ ಯಾವುದಕ್ಕೂ ಕೂಡ ಅಲ್ಲಿ ನ್ಯಾಯ ದೊರಕಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಏಕೆ ಅಂತಂದರೆ ಅಲ್ಲಿಗೆ ಅವ್ರಿಗೆ ಜಮೀನು ಮಂಜೂರಾತಿ ಮಾಡಿರೋರಿಗೆ ಒಂದು ಸ್ಕೆಚ್ ಮಾಡಿ ಅದಕ್ಕೊಂದು ಸರ್ವೆ ನಂಬರ್ ಮಾಡಿ ದುರಸ್ತಿ ಮಾಡಬೇಕಾಗಿತ್ತು. ಅದಾದಮೇಲೆ ಖಾತೆ ಮಾಡಿ ಪಾಣಿ ಮಾಡಬೇಕಾಗಿತ್ತು. ಅದು ಯಾವುದೂ ಆಗಿರದೇ ಇರೋದ್ರಿಂದ ಈ ನ್ಯಾಯ ಒಂದು ಒತ್ತುವರಿ ಭಾಳ ಕಷ್ಟ ಆಗ್ತಾಯಿದೆ. ಅಲ್ಲಿ ಜನಗಳು ಭಾಳ ಒದ್ದಾಡ್ತಾ ಇದ್ದಾರೆ. ಮತ್ತು ಆ ಮೂಲ ಏನು ಒಂದು ವಿಲೇಜ್ ಇತ್ತು ಆ ವಿಲೇಜ್ ಹತ್ರ ಇವರು ಈ ಜಮೀನನ್ನು ಕೊಟ್ಟಿದ್ದಾರಲ್ಲ ಆ ಜನಗಳ ಆ ಗ್ರಾಮದ ಜನಗಳ ಒಂದು ದೌರ್ಜನ್ಯ ಇವ್ರ ಮೇಲೆ ನಡೀತಾ ಇದೆ. ಭಾಳ ಕಷ್ಟ ಇವತ್ತು ಕೂಡ. ಜಮೀನಿನ ಒಂದು ಬೆಲೆ ಜಾಸ್ತಿ ಆಗ್ತಾ ತುಂಬನೇ ಈ ಒಂದು ಡಿಸ್ಪ್ಯೂಟು ಜಾಸ್ತಿ ಆಗ್ತಾ ಇದೆ. ಮಾತ್ರವಲ್ಲ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ಅದು ಯಾವುದೇ ಇದ್ದರೂ ಕೂಡ ಇವರಿಗೆ ಯಾವ ಒಂದು ಪೋಡಿ ಆಗಿಲ್ಲ, ಖಾತೆ ಆಗಿಲ್ಲ, ಪಾಣಿ ಆಗದೆ ಇರೋದ್ರಿಂದ ಯಾವ ಸವಲತ್ತುಗಳು ಸಿಗ್ತಾ ಇಲ್ಲ. ಮತ್ತು ಅವರವರಲ್ಲೇ ಆ ಜಮೀನನ್ನು ಒಂದು ವಿಭಾಗ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಮತ್ತು ಆಶ್ಚರ್ಯ ಅಂತಂದರೆ ಅವ್ರು ಆ ಜಮೀನಿನ ಮಾರಕ್ಕೂ ಕೂಡ ಅಧಿಕಾರ ಇಲ್ಲ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರಿಗೆ ಆ ಜಮೀನಿನ ಮೇಲೆ ಏನು ಹಕ್ಕೇ ಇಲ್ಲ ಅಂತ. ಇವತ್ತು ಕೂಡ ಅವ್ರು ಇದ್ದಾರೆ, ಅದ್ರ ಮೇಲೆ ಬೆಳ್ಕೊಳ್ತಾ ಇದ್ದಾರೆ. ಏನು ಬೆಳ್ಕೊತಾ ಇದ್ದಾರೆ? ಓನ್ಲಿ ಆ ಜೋಳವನ್ನು ಬೆಳೀತಕ್ಕಂಥದ್ದು, ಬರೀ ಡ್ರೈ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು. ಆ ಜಮೀನನ್ನು ಕೂಡ ಮತ್ತೆ ಅವ್ರ ಮಕ್ಕಳುಗಳು ಈಗ 1.5 ಎಕರೆ 2 ಎಕರೆಯನ್ನು ವಿಭಾಗ ಮಾಡ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸರ್ಕಾರದಿಂದ ಏನೋ ಈಗ ಅಕ್ಕಿಯನ್ನು ಕೊಡೋದ್ರಿಂದ ಅವರು ಜೀವಂತವಾಗಿದ್ದಾರೆ. ಇಲ್ಲ ಹೋದ್ರೆ ಭಾಳ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾವು ಇದಕ್ಕೇನಾದ್ರು ಒಂದು ಪರಿಹಾರ ಕಂಡುಹಿಡಿಬೇಕು ಅಂತ ಹೇಳಿ ಈಗ 2 ವರ್ಷದಿಂದ ನಾನು ಮೊದಲೇ ಹೇಳಿದಾಗೆ ಅದಕ್ಕೊಂದು ಸಮಿತಿಯನ್ನು ಮಾಡ್ಕೊಂಡು ಒಂದು ಮನವಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಧರಣಿಯನ್ನು ಮಾಡ್ತಕ್ಕಂಥದ್ದು, ಮತ್ತು ಇಂಥವೆಲ್ಲನೂ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಗಮನವನ್ನು ಸೆಳೀಬೇಕು ಅಂತಕ್ಕಂಥ ಮಾಡಿದಂಥ ನಮ್ಮ ಕೆಲಸ 2 ವರ್ಷದಿಂದ ಅಷ್ಟಿಷ್ಟಲ್ಲ. ಆದರೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಕಿಂಚತ್ತಾದ್ರೂ ಈ ಒಂದು ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಏನಾದರೂ ಮಾಡಿ ಅವ್ರಿಗೆ ನಾವೇನು ಕೇಳಕ್ಕೆ ಹೋಗಿಲ್ಲ. ಅವರಿಗೆ ಕೋಟ್ಯಾಂತರ ರೂಪಾಯಿ ಒಂದು ಗ್ರ್ಯಾಂಟ್ ಕೊಡಿ ನಮಗೆ ಅಥವಾ ಹಾಗೆ ಮಾಡಿ ಮನೆ ಕಟ್ಕೊಡಿ ಅಂತ ಏನು ಕೇಳಿಲ್ಲ. ಪೇಪರ್ ವರ್ಕು ಅದು ಏನು ಅಂತಂದರೆ ಪೋಡಿ ಮಾಡಿಕೊಡಿ, ಖಾತೆ ಮಾಡಿಕೊಡಿ, ಪಾಣಿ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಈ ಕೆಲಸನೂ ಮಾಡಿಕೊಡೋಕ್ಕಾಗಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ರೈತ ಈ ಸಂತ್ರಸ್ತರ ಕೈಲಿ? ಅವ್ರಿಗೆ ಮೊದಲೇ ಧ್ವನಿ ಇಲ್ಲದೇ ಇರ್ತಕ್ಕಂಥ ಜನ. ಹಾಗಾಗಿ ನಾನು ಕೂಡ ಪ್ರಯತ್ನ ಪಟ್ಟರು ಕೂಡ ಯಾರನ್ನು ಕೂಡ ಮನವೊಲಿಸೋಕ್ಕಾಗಿಲ್ಲ. ಇದರಿಂದ ಏನು ಅನಿಸುತ್ತೆ ಅಂತಂದರೆ ಈಗ ಸಂತ್ರಸ್ತರು ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವರು ಬೇರೆಯವರಿಗಾಗಿ ಅವರ ಮನೆ, ಜಮೀನು, ಸಂಬಂಧ, ಊರು, ಮರ, ತೋಟ, ಹಣ್ಣಿನ ಗಿಡ, ಅವರು ಏನು ಹುಟ್ಟಿ ತೊಟ್ಟಿಂದ ಆ ಒಂದು ಜಾಗದಲ್ಲಿ ಏನು ಬೆಳೆದು ಆ ಒಂದು ಅವಿನಾಭಾವ ಸಂಬಂಧ ಆ ಭೂಮಿ ಆ ಒಂದು ಮರ ಗಿಡದ ಜೊತೆ ಇತ್ತೋ ಅದೆಲ್ಲವನ್ನು ಬಿಟ್ಟು ಬೇರೆ ತೋರಿಸಿದಂಥ ಜಾಗಕ್ಕೂ ಹೋಗಿ ಇದ್ದಂಥ ಜನಗಳಿಗೆ ಈ ರೀತಿ ಅವಮಾನೀಯವಾಗಿ ನಡ್ಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಮಾಜ ಇದನ್ನು ನೋಡಬೇಕು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅವರಿಗೆ ಇಷ್ಟು ಒಂದು 3 ಕೆಲಸವನ್ನು ಮಾಡಿಕೊಟ್ರೆ ಅವ್ರು ಹೇಗಾದರೂ ಬದುಕುತ್ತಾರೆ. ಈಗ ನೀರಿಗಾಗಿ, ಈಗ ಉದಾಹರಣೆಗೆ ಹೇಮಾವತಿ ನೀರಿಗಾಗಿ ಎಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ಡಿಸ್ಟ್ರಿಕ್ಟ್ನಲ್ಲಿ ಹೋರಾಟ ಮಾಡ್ತಾ ಇರತಕ್ಕಂಥ ಜನಕ್ಕೆ ಗೊತ್ತಿದೆ. ಅವ್ರು ಕೆರೆ ತುಂಬಿಸ್ಬೇಕು ಅಂತ ಕೆಲ ಜನ ಹೋರಾಟ ಮಾಡ್ತಾರೆ. ಇನ್ನು ಕೆಲ ಜನ ನಮ್ಮೂರಿಗೆ ನೀರು ಕೊಡಿ ಕುಡಿಯೋಕ್ಕೆ ಅಂತ ಹೋರಾಟ ಮಾಡ್ತಾರೆ. ನಮ್ಮ ಜಮೀನಿಗೆ ನೀರು ಕೊಡಿ ಅಂತ ಇನ್ನು ಕೆಲ ಜನ. ಜೊತೆಗೆ ಈ ಸ್ವಾಮೀಜಿಗಳು ಕೂಡ ಸಾಲು ಕಟ್ಟಿ ಈ ಹೋರಾಟಕ್ಕಾಗಿ ಮಾಡ್ತಾರೆ ಹೊರತಾಗಿ ಈ ಸಂತ್ರಸ್ತರಿಗೆ ಈ ಥರ ಸಮಸ್ಯೆ ಇದೆ, ಇವ್ರಿಗೆ ಏನಾದ್ರು ಒಂದು ಶಾಶ್ವತವಾಗಿ
ಒಂದು ಪರಿಹಾರವನ್ನು ಕಂಡುಹಿಡಿಯೋಣ ಅಂತಕ್ಕಂಥ ಒಂದು ಪರಿಜ್ಞಾನನೇ ಇಲ್ಲದೆ ಹೋಯಿತು ಅಂತ ಅಂದರೆ ಎಷ್ಟು ಆ ಸಂತ್ರಸ್ತರಿಗೆ ಬೇಜಾರಾಗಬೇಕು. ತಾವು ಯೋಚನೆ ಮಾಡಬೇಕು. ಬಡವರು ಅವರು ಯಾವತ್ತು ಬಡವರಿಗೆ ಸಮಸ್ಯೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಸಮಾಜದಲ್ಲಿ. ಅವ್ರು ಎಷ್ಟು ಬೇಜಾರು ಮಾಡ್ಕೋತಾರೆ ಅಂತಂದರೆ, ಬ್ರಿಟಿಷ್ನರ ಕಾಲದಲ್ಲೇ ಎಷ್ಟೋ ಚೆನ್ನಾಗಿತ್ತು. ಅವತ್ತಿನ ಕಾಲದಲ್ಲಿ ಈ ಲಂಚ ರುಸೂತು ಏನು ಇರಲಿಲ್ಲ. ಜನಗಳಿಗೆ ಇಂಥ ಒಂದು ಕಷ್ಟ ಕಾಲದಲ್ಲಿ ಜನಗಳಿಗೆ ಸಹಾಯ ಮಾಡೋರು. ಈಗ ನಮ್ಮ ಜನಗಳೇ ಆಡಳಿತದಲ್ಲಿದ್ದು ನಮ್ಗೆ ಯಾಕೆ ಹಿಂಗೆ ಸಹಾಯ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಕಣ್ಣೀರನ್ನು ಅವರು ಕೇಳ್ತಾವ್ರೆ. ನಾನು ಇನ್ನೊಂದು ಕೊನೆಯದು ಅಂದಾಗ ಒಂದು ಮಾತು ಹೇಳ್ತೀನಿ. ಅವರು ಹೇಳ್ತಾರೆ, ಅವರು ಕೆಲ ಜನ ಲೇಡೀಸ್ಗಳು ಅವರು ವಿಡೋಸ್ ಆಗಿದ್ದಾರೆ, ಅವ್ರ ಗಂಡದಿರಿಲ್ಲ, ಅವ್ರು ಕಷ್ಟ ಬಿದ್ದು ಕೆಲಸ ಮಾಡಿ ಕಾಯಿಲಾಗಿ ಸತ್ತೋಗಿದ್ದಾರೆ. ಅವ್ರು ಹೇಳ್ತಾರೆ, ಸ್ವಾಮಿ ಇವ್ರ ಜಮೀನು ಬೇಡ, ಇವ್ರ ಪೋಡಿನೂ ಬೇಡ, ಇವ್ರ ಖಾತೆನೂ ಬೇಡ, ನಮಗೆ ಆ ಜಮೀನು ಏನು ಆ ಒಂದು ಹೇಮಾವತಿ ಡ್ಯಾಮು ಇದೆ ಆ ನೀರನ್ನು ಖಾಲಿ ಮಾಡಿಸಿ ನಮಗೆ ಆ ಏನು ಹಳೆ ಇತ್ತು ಆ ಜಮೀನನ್ನು ನಮಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದನ್ನು ಕೇಳಿದರೆ ಭಾಳ ಜನಕ್ಕೆ ನಗು ಬರುತ್ತೆ. ಏನು ಹೀಗೆ ಅಲ್ವಾ ಅಂದರೆ ಅವರ ಮನಸ್ಸಿನ ಒಂದು ಎಷ್ಟು ಬೇಜಾರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಶರಾವತಿ ಹಿನ್ನೀರಿನಲ್ಲೂ ಕೂಡ ಮುಳುಗಡೆ ಅದರ ಬಗ್ಗೆ ಈ ಡಿಸೋಜ ಅಂತಕ್ಕಂಥ ಕವಿಯವರು ಹೇಳಿದ್ದಾರೆ. ಆ ಒಂದು ಏನು ಆ ಸಂತ್ರಸ್ತರಿಗೆ ಏನು ಸಮಸ್ಯೆ ಇತ್ತು ಏನು ಅಂತ ಹೇಳಿ ಆ ಒಂದು ನೀರಿನ ಒಳಗಡೆ ಮುಳುಗಿ ಹೋಗಿರ್ತಕ್ಕಂಥ ಗುಡಿ ಗೋಪುರಗಳು, ಆ ಸಂತ್ರಸ್ತ ಮನೆ ಹಿರಿಯರ ಆ ಒಂದು ಸಮಾಧಿಗಳು ಆ ನೀರಲ್ಲಿದೆ ಇವತ್ತಿನ ದಿವಸ. ಅವ್ರಿಗೆ ಎಂಥ ಒಂದು ಬೇಜಾರಾಗಬೇಕು. ಇದಕ್ಕೆ ಏನಾದ್ರು ಒಂದು ಮಾಡಲೇಬೇಕು ಅಂತ ಹೇಳಿ ಈಗ ನಾವು ಇದು ಸುಮ್ಮನಾಗ್ತಾ ಇಲ್ಲ. ನಾವು ಅಧಿಕಾರಿಗಳನ್ನು ಮತ್ತು ರಾಜಕಾರಣಿಗಳನ್ನು ಮಾತಾಡಿಸ್ತಲೇ ಇದ್ದೀವಿ. ಅವರು ಯಾವಾಗ ಈ ಒಂದು ಕೆಲಸವನ್ನು ಮಾಡಿಕೊಡ್ಬೇಕು. ನಾನು ಹೇಳೋದೇನು ಅಂತಂದರೆ, ಅವರು ಸಕಾರಣವನ್ನು ಕೊಡಬೇಕು. ಯಾಕೆ ಈ ಕೆಲಸ ಆಗಿಲ್ಲ ಅಂತಕ್ಕಂಥ ಸಕಾರಣವನ್ನು ಕೊಡಬೇಕು. ಅವ್ರು ಯಾಕೆ ಅಂತಂದ್ರೆ ನಮ್ಮ ಹತ್ರ ಅವರು ಇದು ಕಿಮ್ಮತ್ ಕಟ್ಟಿಸ್ಕೊಂಡಿದ್ದಾರೆ, ಪೋಡಿ ಫೀಸ್ ಕಟ್ಟಿಸ್ಕೊಂಡಿದ್ದಾರೆ, ಮೆಜರ್ಮೆಂಟ್ ಫೀಸ್ ಕಟ್ಟಿಸ್ಕೊಂಡಿದ್ದಾರೆ. ಅದು ಕಟ್ಟಿಸ್ಕೊಂಡ್ಮೇಲೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾಕೆ ಕೆಲಸ ಆಗಿಲ್ಲ ಅಂತ ಒಂದು ಹೇಳ್ಬೇಕು ತಾನೆ, ಒಂದು ಹಿಂಬರ ಕೊಡ್ಬೇಕು ತಾನೆ. ಅಷ್ಟು ಮಾಡಲಿಲ್ಲ ಅಂತಂದರೆ ಅವರು ಅಧಿಕಾರದಲ್ಲಿ ಯಾಕಿರಬೇಕು? ಜನಗಳಿಗೆ ಎಷ್ಟು ಬೇಜಾರಾಗುತ್ತೆ. ಅಲ್ಲಿ ಇವತ್ತು ಕೂಡ ಜನಗಳಿಗೆ ಆ ಜಾಗ ಅಂತ ಅಂದರೆ ಏನೋ ಒಂದು ಅವ್ರು ಕೆಲವು ಜನ ಹೇಳ್ತಾ ಇದ್ರು ಸಂತ್ರಸ್ತರು, ರಾತ್ರಿ ಹೊತ್ತು ಅವರಿಗೆ ಸ್ವಪ್ನಕ್ಕೂ ಇವತ್ತು ಕೂಡ ಅವರು ಸ್ವಂತ ಅಲ್ಲಿ ಹಳೆ ಅವರೇನು ಆ ಹಳ್ಳಿನಲ್ಲಿದ್ದರು ಆ ಹಳ್ಳಿಗೆ ನಾನು ಹೋದಂಗೆ ಆಗುತ್ತೆ, ಅಲ್ಲಿಯ ಗಿಡ ಮರ ನೋಡಿದಂಗೆ ಆಗುತ್ತೆ ಅಂತಕ್ಕಂಥ ಕಣ್ಣೀರನ್ನು ಅವ್ರು ಹಾಕ್ತಾಯಿದ್ರು. ಈಗಲಾದರೂ ಕೂಡ ಕೊನೆಯದಾಗಿ ನಾನು ಕೇಳ್ತಾ ಇದ್ದೀನಿ, ಇದು ಮುಂದುವರಿಬಾರ್ದು. ಇದಕ್ಕೇನಾದ್ರು ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು. ನಾನು ಕೂಡ ಸುಮ್ಮನಿಲ್ಲ. ಈಗ ಘನವೆತ್ತ ಲೋಕಾಯುಕ್ತರಿಗೆ ನಾನೊಂದು ಅರ್ಜಿ ಕೊಟ್ಟಿದ್ದೀನಿ. ಆ ಅರ್ಜಿ ಕೊಟ್ಟಾಗಲೇ 1 ವರ್ಷದ ಮೇಲೆ 2 ವರ್ಷ ಆಗಿದೆ, 1 ವರ್ಷದ ಮೇಲೆ 2 ತಿಂಗಳಾಗಿದೆ. ಅದು ಆ್ಯಕ್ಚುಲಿ ಈಗ ಒಂದು ಈ ತಿಂಗಳು ಅಂದರೆ ಜನವರಿ 2025 29ನೇ ತಾರೀಕಿಗೆ ಲೋಕಾಯುಕ್ತರು ಒಂದು ಫೈನಲ್ಲಾಗಿ ಒಂದು ಜಡ್ಜ್ಮೆಂಟನ್ನು ಕೊಡಲಿದ್ದಾರೆ. ಅವರು ಉತ್ತಮವಾಗಿರ್ತಕ್ಕಂಥ ಒಂದು ಜಡ್ಜ್ಮೆಂಟು ಈ ಸಂತ್ರಸ್ತರಿಗೆ ಸಿಕ್ಕಲಿ. ಅದ್ರ ಮೂಲಕ ನಮ್ಮ ಒಂದು ಏನು ಈ ಒಂದು ಜಿಲ್ಲಾ ಆಡಳಿತ ಇದೆ ಅವರು ನಮ್ಮ ಸಂತ್ರಸ್ತರಿಗೆ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿ ಅವರಿಗೊಂದು ರಿಲೀಫನ್ನು ಕೊಡಲಿ ಅಂತಕ್ಕಂಥ ನನ್ನ ಪ್ರಾರ್ಥನೆ. ಈಗ ಜಮೀನನ್ನು ಇಡೀ ಹಾಸನ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲೂ ಕೊಟ್ಟಿದ್ದಾರೆ. ಇವನ್ ಅರಸೀಕೆರೆ ತಾಲೂಕಲ್ಲೂ ಕೊಟ್ಟಿದ್ದಾರೆ, ಹೊಳೆನರಸೀಪುರ, ಚನ್ನರಾಪಟ್ಟಣ, ಜಾಸ್ತಿ ಕೊಟ್ಟಿರ್ತಕ್ಕಂಥ ಸಕಲೇಶಪುರ, ಬೇಲೂರು, ಆಲೂರು ಹೀಗೆ ಕೊಟ್ಟಿದ್ದಾರೆ. ಅದು ಒಂದು ಕಡೆ ಅಲ್ಲ. ಈಗ ಕಾಲೋನಿಗಳನ್ನು ಕೆಲವು ಕಡೆ ಮಾತ್ರ ಮಾಡಿದ್ದಾರೆ ಅಷ್ಟೇ. ಈಗ ಬ್ಯಾಬಾ ಕಾಲೋನಿ ಅಂತ ಒಂದಿದೆ, ಆಮೇಲೆ ಬಿಜಾಪುರ ಅರಣ್ಯ ಅಂತ ಒಂದಿದೆ, ಆಮೇಲೆ ಇನ್ನೊಂದು ಗೊಬ್ಳಿ ಕಾವಲ್ ಅಂತ ಒಂದಿದೆ, ಆಮೇಲೆ ಇನ್ನೊಂದು ನೆಂದಿ ದಿಣ್ಣೆ ಅಂತ ಒಂದು ಕಾವಲಿದೆ. ಅಲ್ಲಿ ಇದು ಮಾಡಿದ್ದಾರೆ, ಏನೋ ಕಾಲೋನಿ ಮಾಡಿದ್ದಾರೆ. ಬಟ್ ಇನ್ನು ಕೆಲವು ಕಡೆ ಕಡಿಮೆ ಜಮೀನು ಸಿಗ್ತಕ್ಕಂಥ ಜಾಗದಲ್ಲಿ 2-3 ಫ್ಯಾಮಿಲಿಯೂ ಕೂಡ ಒಂದೊಂದು ಜಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೆ, 10-15 ಫ್ಯಾಮಿಲಿ ಕೊಟ್ಟಿರ್ತಕ್ಕಂಥದ್ದು ಇದೆ. ಹಾಗಾಗಿ ಒಂದು ಕಡೆ ಇಲ್ಲ, ಇದು ಇಡೀ ಜಿಲ್ಲೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಬಟ್ ಜಿಲ್ಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಟ್ಟು ನಾನು ಅಲ್ಲೆಲ್ಲ ತಿರುಗಾಡಿ ಜನಗಳು ಕೇಳಿದ ಮಾತಿನಲ್ಲಿ ಸುಮಾರು ಒಂದು 750 ಜನರಿಗೆ ಪೋಡಿ ಮಾಡಿ ಖಾತೆ ಮಾಡಿ ಪಾಣಿ ಮಾಡಿಕೊಡ್ಬೇಕಾಗಿದೆ ಅಂದಾಜಲ್ಲಿ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೇ ಇದೆ. ಅದು ನಾನಾ ಕಾರಣವನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗ ರೆಕಾರ್ಡ್ ಇಲ್ಲ ಅಂತಕ್ಕಂಥ ಮಾತು. ರೆಕಾರ್ಡು ಈಗ ದರ್ಖಾಸ್ತ್ ರೆಕಾರ್ಡ್ ಇದೆಯಲ್ಲ, ಅದು ಪರ್ಮನೆಂಟ್ ರೆಕಾರ್ಡು. ಅದನ್ನು ಕಸ್ಟೋಡಿಯನ್ ಯಾರು ಅಂತಂದರೆ ತಹಶೀಲ್ದಾರರು. ಆ ರೆಕಾರ್ಡನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡಿರೋದೇ ಒಂದು ದೊಡ್ಡ ಒಂದು ಅಫೆನ್ಸಲ್ಲಿ. ಅದನ್ನು ಫಿಕ್ಸ್ ಮಾಡಬೇಕು, ಯಾರಿದ್ರು ರೆಕಾರ್ಡ್ ರೂಮ್ ಇನ್ಚಾರ್ಜ್ ಯಾರಿದ್ರು ಏನಿದ್ರು ಅಂತ ಹೇಳಿ. ಆದಾಗ್ಯೂ ಕೂಡ ಸರ್ಕಾರ ಏನು ಮಾಡಿದೆ,
ಈ ರೆಕಾರ್ಡ್ ಏನಾದ್ರು ಕಾಣೆಯಾಗಿದ್ದರೆ, ಆ ಸಂತ್ರಸ್ತರ ಹತ್ರ ಪಾಣಿ ಇದ್ದರೆ, ಆಮೇಲೆ ತಾಲೂಕು ಆಫೀಸಲ್ಲಿ ಸಾಗುವಳಿ ಚೀಟಿ ರಿಜಿಸ್ಟ್ರ್ ಇದ್ದರೆ ಆ ರೆಕಾರ್ಡನ್ನು ಡೆವಲಪ್ ಮಾಡಿ ಅದನ್ನು ಪೋಡಿ ಮಾಡಿ ಖಾತೆ ಮಾಡಿ ಪಾಣಿ ಮಾಡಿಕೊಡ್ಬೇಕು ಅಂತಲೂ ಆದೇಶ ಇದೆ. ಹೇಮಾವತಿ ಜಲಾಶಯ 1965-66 ಕಟ್ಟೋದಕ್ಕೆ ಪ್ರಾರಂಭ ಮಾಡಿ 71ನೇ ಇಸ್ವಿಗೆ ನೀರನ್ನಲ್ಲಿ ನಿಲ್ಲಿಸ್ತಾರೆ. ನಂತರ ಈ ಸಂತ್ರಸ್ತರಿಗೆ ಜಮೀನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅರಣ್ಯ ಇಲಾಖೆಯ 3300 ಎಕರೆ ಜಮೀನನ್ನು ಬಿಡುಗಡೆ ಮಾಡಿಸ್ತಾರೆ. ಮತ್ತು ಈ ಒಂದು ಕಂದಾಯ ಇಲಾಖೆಯ ಗೋಮಾಳ, ಈ ಒಂದು ಹುಲ್ಬನ್ನಿ ಕರಾಬು ಮತ್ತಿತರ ಜಮೀನು ಎಲ್ಲ ಸೇರಿಸಿ ಸುಮಾರು ಒಂದು 45,000 ಎಕರೆ ಜಮೀನನ್ನೇ ಮಂಜೂರಾತಿ ಮಾಡಿದ್ದಾರೆ. ಅಂದರೆ ನಾನು ಹೇಳ್ತಾ ಇರೋದು ಅಪ್ರಾಕ್ಸಿಮೇಟ್ ಆಗಿ. ಅಲ್ಲಿ ಜನಗಳು ಹೊಸ ಜಾಗಕ್ಕೆ ಹೋಗಿ ಆ ಒಂದು ಜಾಗದಲ್ಲಿ ನೀಲಗಿರಿ ಮರ ಇರ್ಬೋದು, ಮುಳ್ಳಿರ್ಬೋದು, ಆ ಒಂದು ಆಬಾದ್ ಮಾಡ್ತಕ್ಕಂಥದ್ದು, ಅಂದರೆ ಯಾವ್ದಾದ್ರು ಒಂದು ಬೆಳೆ ಬೆಳೀತಕ್ಕಂಥದ್ದು, ಆ ಒಂದು ಭೂಮಿಯನ್ನು ಹದ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ಕೆಲಸ. ಅದಕ್ಕಾಗಿ ಕೆಲವು ಜನ ನಿಮ್ಗೆ ಹೇಳಬೇಕು ಅಂತಂದರೆ ಆ ಒಂದು ನೀಲಗಿರಿ ಗಿಡವನ್ನು ಕಡ್ಕೊಂಡು ಆ ಸೌದೆಯನ್ನು ತಗೊಂಡು ಹಾಸನಕ್ಕೆ ತಂದು ಆ ಸೌದೆಯನ್ನು ಮಾರಿ ಒಂದು 2 ಸೇರಕ್ಕಿನೋ 1 ಸೇರಕ್ಕಿನೋ ತಗೊಂಡು ಅವರ ಆ ಜಾಗಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಇವತ್ತು ನಾನು ಕೇಳ್ತಾ ಇದ್ದಾರೆ. ಮತ್ತು ಆ ಒರಿಜಿನಲ್ ಗ್ರಾಮದವ್ರು ಯಾರಿದ್ರು ಅವರು ಇವರು ಬಂದಂಥ ಜಾಗಕ್ಕೆ ಅವ್ರು ಹಾಕಿದಂಥ ಗುಡಿಸ್ಲಿಗೆ ಬೆಂಕಿ ಹಟ್ಟಿದಂಥ ಒಂದು ಇದೂ ಕೂಡ ಉಂಟು. ನಿಮ್ಗೆ ಹೇಳಬೇಕು ಅಂತಂದರೆ ಅರ್ಕಲಗೂಡು ತಾಲೂಕಿನ ಒಂದು ಊರು, ಅಲ್ಲಿ ಇವರಿಗೆ ಮುಳುಗಡೆರಿಗೆ ಜಮೀನನ್ನು ಕೊಟ್ಟಾಗ ಆ ಊರಿನರು ಈ ಜಮೀನನ್ನು ಕೊಡಬಾರ್ದು ಅಂತ ಹೇಳಿ ಆ ಜಮೀನಿನ ಮೇಲೆ ಬಂದು ಗುಡಿಸ್ಲು ಹಾಕ್ತಾರೆ. ಆ ಗುಡಿಸ್ಲನ್ನು ಹಾಕಿಬಿಟ್ಟು ಕೊಡಬಾರ್ದು ಅಂತ ಅವರು ದೊಡ್ಡ ಒಂದು ಗಲಾಟೆಯನ್ನು ಮಾಡ್ತಾರೆ. ಆ ಊರ ಹೆಸರಿನ ಈಗ ನಮ್ಮ ಸಂತ್ರಸ್ತರು ಆ ಊರಿಗೆ ಹೊಸ ಹೆಸರನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಆಗ ಇದ್ದಂತಹ ಒಬ್ಬರು ಜಿಲ್ಲಾಧಿಕಾರಿ ಅವರು ಧೀರೇಂದ್ರ ಸಿಂಹ ಅಂತ, ಅವರು ಅಲ್ಲಿಗೆ ಸ್ಪಾಟಿಗೆ ಹೋಗಿ ಆ ಒಂದು ಅನ್ಅಥರೈಸ್ ಆಗಿ ಗುಡಿಸ್ಲಾಕೊಂಡವರಿಗೆ ಲಾಠಿ ಚಾರ್ಜ್ ಮಾಡಿಸಿ ಓಡಿಸಿ ಈ ಸಂತ್ರಸ್ತರಿಗೆ ಜಮೀನು ಕೊಡಿಸಿದಂಥ ಪ್ರಸಂಗಗಳು ಕೂಡ ಇದ್ದಾವೆ. ಈ ರೀತಿ ಈ ಒಂದು ಸಂತ್ರಸ್ತರು ಪಟ್ಟಿರ್ತಕ್ಕಂಥ ಪಾಡನ್ನು ಹೇಳೋಕ್ಕೋದ್ರೆ ಅದೇ ಒಂದು ದಿವಸ ಆಗುತ್ತೆ.